ರಾಜ್ಯದ ಬಿಜೆಪಿಗೆ ಜನ ಒಂದು ಪೆಟ್ಟು ಕೊಟ್ಟರೆ ಬುದ್ಧಿ ಬರುತ್ತದೆ ಅಂತ ತಿಳ್ಕೊಂಡಿದ್ರು. ಆದರೆ ನಮ್ಮ ಮತವನ್ನು ಕೊಟ್ಟು ಗೆಲ್ಲಿಸಿದ ನಾಯಕರುಗಳಿಗೆ ಮಾತ್ರ ಬುದ್ಧಿ ಬರುವಂತೆ ಕಾಣಿಸ್ತಾ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಈ ರಾಜಕೀಯದ ತಿಕ್ಕಾಟದಲ್ಲಿ ಜನ ಮಾತ್ರ ತವರು ಮನೆಗೋ ಅತ್ತೆ ಮನೆಗೋ ಅನ್ನುವಂತಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಸದ್ಯ ಅವರೇ ಗುಂಡಿಯನ್ನು ತೋಡಿಕೊಂಡಿದ್ದಾರೆ ಅಂತ ಸ್ವತಃ ಅವರಿಗೆ ಅನುಭವ ಆಗಿದೆ. ಆದರೆ ಬಿಜೆಪಿ ಪಕ್ಷದಲ್ಲಿನ ವೈಮನಸ್ಸು ಮತ್ತು ಅಧಿಕಾರದ ಸ್ಪರ್ಧೆಯಿಂದ ಜನ ಬೇಸತ್ತು ಹೋಗಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ನೋಡುವುದೇ ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರರವರಿಗೆ ತೀರಾ ತಿಕ್ಕಾಟ ಕಂಡು ಬಂದಿದೆ. ಒಂದು ಕಡೆ ನನಗೆ ಅಧಿಕಾರ ಕೊಡಲಿಲ್ಲ ಅನ್ನುವಂಥ ಭಾವನೆ ಮತ್ತು ಬೇಸರದಲ್ಲಿ ಇರುವಂಥ ಯತ್ನಾಳ್ರವರು ತಮ್ಮ ಮುಷ್ಟಿಯನ್ನು ಬಿಗಿ ಹಿಡ್ತಿದ್ದಾರೆ. ಈ ಹಿಂದೆಯೂ ಕೂಡ ಇಂತಹ ವೈಮನಸ್ಸಿನಿಂದ ರಾಜ್ಯದ ಚುನಾವಣೆಯಲ್ಲಿ ಭಾರೀ ಸೋಲನ್ನು ಕಂಡಿತ್ತು ಬಿಜೆಪಿ. ಆದರೂ ಕೂಡ ನೆಟ್ಟಗಾಗಿಲ್ಲ ಈ ಬಿಜೆಪಿ ಪಕ್ಷದವರ ಬುದ್ಧಿ. ಸ್ನೇಹಿತರೆ, ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಗಟ್ಟಿಯಾಗಿ ನಿಂತಿದ್ದು ಯಾರು ಏನೇ ಹೇಳಿದರೂ ಕೂಡ ಶ್ರೀಯುತ BSY ಯಡಿಯೂರಪ್ಪರವರಿಂದ. ಅವರನ್ನು ರಾಜ್ಯದ ಬಿಜೆಪಿ ಪಕ್ಷವು ಸ್ವಲ್ಪ ರಾಜಕೀಯದಿಂದ ದೂರ ಸಾರಿಸಿಬಿಟ್ಟಿತ್ತು. ಆದರೆ ಅದರ ಉತ್ತರವನ್ನು ಕಳೆದ ಚುನಾವಣೆಯಲ್ಲಿ ಜನ ಕೊಟ್ಟಿದ್ರು. ಇಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಲು ಹೊರಟರೆ ಯಡಿಯೂರಪ್ಪರವರು ತಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸಿ ಬೇರೆಯವರಿಗೆ ಅಧಿಕಾರ ನೀಡಿದರೂ ಕೂಡ ಯಾವತ್ತೂ ದೂರೋದಕ್ಕೆ ಹೋಗಲಿಲ್ಲ. ಇದು ಅವರ ನಾಯಕತ್ವದ ಗುಣ. ಚುನಾವಣೆ ಆದ ಬಳಿಕವೂ ಕೂಡ ಬಹಳಷ್ಟು ಸಮಯದ ನಂತರ ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಲಾಗುತ್ತದೆ. ಹಾಗೆಯೇ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿದ್ದ ನಳಿನ್ ಕುಮಾರ್ ಕಟೀಲ್ ರವರನ್ನು ಇಳಿಸಿ ವಿಜಯೇಂದ್ರರವರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಕೊಡಲಾಗುತ್ತದೆ. ಸ್ನೇಹಿತರೆ, ಯತ್ನಾಳ್ರವರಿಗೆ ಬಿಜೆಪಿಯಿಂದ ಯಾವುದೇ ಸಚಿವ ಸ್ಥಾನ ಸಿಕ್ಕೇ ಇಲ್ವಾ ಅನ್ನುವ ಪ್ರಶ್ನೆಗೆ ಉತ್ತರ ನಾನು ನೀಡುತ್ತೇನೆ ಬನ್ನಿ. 2002ರಿಂದ 2003ರವರೆಗೆ ಜವಳಿ ಖಾತೆಯ ಸಚಿವರಾಗಿದ್ದರು. 2003ರಿಂದ 2004ರವರೆಗೆ ರಾಜ್ಯದ ರೈಲ್ವೆ ಸಚಿವರಾಗಿರ್ತಾರೆ. ಹಾಗೆಯೇ ಬಿಜಾಪುರದ ಸ್ಥಳೀಯ ಪ್ರಾಧಿಕಾರಗಳ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ವಿಜಯೇಂದ್ರರವರನ್ನು ಯತ್ನಾಳ್ರವರ ಜೊತೆ ತೂಕ ಮಾಡಿದರೆ ಯತ್ನಾಳ್ರವರ ಅನುಭವ ಅಪಾರವಾಗಿದೆ. ಅದೇ ಸಮಸ್ಯೆಯಾಗಿದ್ದು ರಾಜ್ಯದ ಬಿಜೆಪಿಗೆ. ಯಡಿಯೂರಪ್ಪರವರನ್ನು ರಾಜಕೀಯದಿಂದ ದೂರ ಮಾಡಿದ ಪರಿಣಾಮದಿಂದಾಗಿ ಯಡಿಯೂರಪ್ಪರವರ ಜಾತಿಯಲ್ಲಿನ ಅನೇಕ ನಾಯಕರುಗಳು ಮತ್ತು ಸ್ವಾಮೀಜಿಗಳ ದ್ವೇಷಕ್ಕೆ ಕಾರಣವಾಗಿತ್ತು. ಒಂದು ಸ್ವಾಮೀಜಿಯ ಭಾಷಣವನ್ನು ಕೂಡ ಕೇಳಿರ್ಬೋದು ನೀವು. ಬಿಜೆಪಿಯು ಯಡಿಯೂರಪ್ಪರವರ ಕಣ್ಣೀರಿನಲ್ಲಿ ತೇಲಿ ಹೋಗುತ್ತದೆ ಎಂದು. ಸ್ನೇಹಿತರೆ, ಹೋದದೆಲ್ಲ ಹೋಗಲಿ ಅನ್ನುವುದೇ ಆಗಿದ್ದರೆ ಈಗ ಒಂದು ನಿರ್ಧಾರಕ್ಕೆ ಬರಬೇಕು ಬಿಜೆಪಿ ಸದ್ಯದ ಪರಿಸ್ಥಿತಿಯಲ್ಲಿ ಇದ್ದ ಎಲ್ಲ ರಾಜ್ಯಗಳನ್ನು ಕಳೆದು ಕಾಡಿಗೆ ಹೊರಟ ಪಾಂಡವರಂತೆ ಆಗಿದೆ. ಆದರೆ ಪಂಚಪಾಂಡವರು ಸೋತೆವು ಎಂದು ಕುಗ್ಲಿಲ್ಲ. ಇದ್ದ ಊಟವನ್ನು ತಿಂದು ಕೊನೆಗೆ ಯುದ್ಧದಲ್ಲಿ ಗೆದ್ದು ಧರ್ಮರಾಯನಿಗೆ ಪಟ್ಟವನ್ನು ಕಟ್ತಾರೆ ಅಲ್ವಾ. ನಿಜವಾಗಿ ಹೇಳಬೇಕಂದ್ರೆ ತೂಕವನ್ನು ಇಟ್ಟು ನೋಡಿದರೆ ಅರ್ಜುನ ಯುದ್ಧದ ವಿಜಯಕ್ಕೆ ಕಾರಣ, ಆದರೆ ಪಟ್ಟ ಧರ್ಮರಾಯನಿಗೆ ಸಲ್ಲಿತು. ಹಾಗೆಯೇ ಬಿಜೆಪಿ ನಾಯಕರು ಕೂಡ ಈಗ ಇರುವ ಗೊಂದಲಗಳನ್ನು ದೂರ ಮಾಡಿದರೆ ಖಂಡಿತ ಗೆಲ್ಬೋದು. ಇಲ್ಲವಾದರೆ ಲೋಕಸಭೆಯಲ್ಲಿ ಕರ್ನಾಟಕ ತೇಲಿ ಹೋಗುವುದರಲ್ಲಿ ಖಂಡಿತ ಅನುಮಾನವಂತೂ ಇಲ್ಲವೇ ಇಲ್ಲ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಯತ್ನಾಳ್ರವರು ಬಿಜೆಪಿಗೆ ತಿರುಗಿ ಬಿದ್ದಂತೆ ಕಾಣ್ತಾ ಇದೆ. ಬಹುಶಃ ಇದಂತೂ ಒಳ್ಳೆಯ ಬೆಳವಣಿಗೆ ಖಂಡಿತವಾಗಿಯೂ ಅಲ್ಲ. ಒಂದು ವೇಳೆ ವಿಜಯೇಂದ್ರರವರ ಕೈಲಿ ಬಿಜೆಪಿಯ ಉದ್ಧಾರ ಸಾಧ್ಯವಾಗದೇ ಇದ್ದರೆ ಹೈಕಮಾಂಡ್ ಖಂಡಿತವಾಗಿಯೂ ಒಂದಲ್ಲ ಒಂದು ನಿರ್ಧಾರಕ್ಕೆ ಬರುತ್ತದೆ. ಆದರೆ ಈಗಲೇ ಬೆಂಕಿ ಹಚ್ಚಿಬಿಡುವುದು ಸರಿಯಲ್ಲ ಅನ್ನೋದು ನಮ್ಮ ಭಾವನೆ. ಸದ್ಯ ನಾನು ಮಾತಾಡ್ತಾ ಇರುವುದು ಜನರ ಕಥೆ ಏನು. ಒಂದು ವೇಳೆ ಬಿಜೆಪಿಯನ್ನು ಮುಂದಿನ ಬಾರಿ ಕೈ ಬಿಟ್ಟರೆ ದೇಶದ ಭವಿಷ್ಯದ ಕಥೆ ಏನು ಅನ್ನುವಂತಾಗಿದೆ. ಬಂಧುಗಳೇ, ಭಾರತ ಒಂದು ಪ್ರಜಾಪ್ರಭುತ್ವದ ರಾಷ್ಟ್ರ. ಅಂದರೆ ಪ್ರಜೆಯೇ ಪ್ರಭು ಆಗಿರುತ್ತಾನೆ. ಅಂದ ಮಾತ್ರಕ್ಕೆ ಪ್ರಜೆ ಕೇವಲ ಕೆಲಸದ ಆಳು ಕೂಡ ಖಂಡಿತವಾಗಿಯೂ ಅಲ್ಲ. ಪ್ರತಿಯೊಬ್ಬರಲ್ಲಿ ಒಂದೊಂದು ನಾಯಕತ್ವ ಇದ್ದೇ ಇರುತ್ತದೆ. ಸೂಕ್ತ ಸಮಯದಲ್ಲಿ ಆ ನಾಯಕ ಉತ್ತರ ಕೊಟ್ಟೇ ಕೊಡುತ್ತಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕೂಡ ಆಗಿದ್ದು ಇದೇ ಜಗಳ. ಸೋತಿದ್ದು ಬಿಜೆಪಿ, ಲಾಭ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರಿಗೆ ಸಿಕ್ಕಿತು. ಪುತ್ತಿಲರವರು ಬಿಜೆಪಿಗೆ ಸೆಡ್ಡು ಹೊಡೆದು ನಿಂತರು. ಈ ಕಾರಣಕ್ಕಾಗಿ ಬಿಜೆಪಿಗೆ ದಿಕ್ಕು ದಿಸೆ ಇಲ್ಲದಂತಾಗಿತ್ತು. ಹಾಗೆಯೇ ಪುತ್ತಿಲರವರು ಕೂಡ ಮನೆಯಲ್ಲೇ ಕೂರಬೇಕಾಯಿತು. ಇದರಲ್ಲಿ ರಾಜಕೀಯ ಕಾರಣ ಸಾವಿರಾರು ಇರಬಹುದು. ಈಗ ಪರಿತಪಿಸ್ತಾ ಇರುವುದು ಮಾತ್ರ ಜನ. ಸ್ನೇಹಿತರೆ, ವಿಡಿಯೋ ಮುಗಿಸುವ ಸಮಯ ಬಂತು. ಕೊನೆಯದಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಹೇಳುತ್ತೇನೆ ಕೇಳಿ. ಒಂದು ರಾಜ್ಯ ಅಂದರೆ ಅದಕ್ಕೆ ಸಮರ್ಥವಾಗಿರುವಂತಹ ರಾಜ್ಯ ಇರಬೇಕು. ಸೋತಾಗ ಅದಕ್ಕೆ ಕಾರಣ ಹುಡುಕಿ ಪರಿಹಾರ ಒದಗಿಸಿ ಮತ್ತೆ ರಾಜ್ಯವನ್ನು ಕಟ್ಟುವಂತಹ ಮಂತ್ರಿ ಇರಬೇಕು. ಅಧಿಕಾರ ಅಂತ ಬಂದಾಗ ಇನ್ನೊಬ್ಬರಿಗೆ ಅವಕಾಶ ನೀಡಿ ಖುಷಿ ಪಡಬೇಕು. ದೇಶಕ್ಕೆ ಉತ್ತಮ ಭವಿಷ್ಯ ನೀಡುವಂಥ ಯಾವುದೇ ಪಕ್ಷವಾದರೂ ಗೆಲ್ಲಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.